ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಇತಿಹಾಸ ಇದೆ, ನೆನಪುಗಳಿವೆ. ಅದು ಖುಷಿಯೋ ಅಳುವೋ ಬೇರೆ ವಿಷಯ, ಆದರೆ ಅದು ಒಂದು ಪಾಠ ಮಾತ್ರ ಖಂಡಿತ ಹೌದು. ಇಲ್ಲಿ ಆ ಇತಿಹಾಸವನ್ನ ಡಿಜಿಟಲ್ ವರ್ಲ್ಡ್ಗೆ ಬೇಕಾದಂತೆ ದಾಖಲೀಕರಿಸುವುದರ ಜೊತೆಗೆ ಚುಟುಕಾಗಿ ಇತಿಹಾಸದ ಕಥಾನಕಗಳನ್ನ ಹೇಳುವ ಪ್ರಯತ್ನವಿದೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಹೊಸ ಪ್ರಯತ್ನ. ದೇಶವೇ ಮೊದಲು, ಹೀಗಾಗಿ ಭಾರತದ ಇತಿಹಾಸದಿಂದಲೇ ಶುರು ಮಾಡೋಣ ಇತಿಹಾಸದ ಕಹಾನಿಯನ್ನ. ಪುರಾತತ್ವ ಪಳವಳಿಕೆ ಕಾಲದಿಂದಲೇ ಆರಂಭ. ಬರೀ ಭಾರತದ ಇತಿಹಾಸವಲ್ಲ, ಭರತ ಖಂಡದ ಇತಿಹಾಸ. ಹೌದು ಸ್ನೇಹಿತರೆ, ಭಾರತದ ಇತಿಹಾಸ ಅಂದ್ರೆ ಅದು ಪುರಾತತ್ವ ಪಳವಳಿಕೆ ಕಾಲದಿಂದಲೇ ಆರಂಭವಾದಂತೆ. ನಿಮಗಿದು ಗೊತ್ತಿರಲಿ, ಭಾರತದ ಕಂಚಿನ ಯುಗದ ಸಂಸ್ಕೃತಿಗಳು ಪ್ರಾಚೀನ ಮಧ್ಯ ಏಷ್ಯಾದ ಸಂಸ್ಕೃತಿಗಳು ಸಮಕಾಲೀನವಾದವು. ಇನ್ನೊಂದು ವಿಷಯ ಹೇಳಲೇಬೇಕು, ಭಾರತದ ಇತಿಹಾಸವೆಂದರೆ ಕೇವಲ ಇಂದಿನ ಭಾರತದ ಇತಿಹಾಸವಲ್ಲ, ಇದು ಇಡೀ ಭರತ ಖಂಡದ ಇತಿಹಾಸವಾಗಿರುತ್ತೆ. ಅರ್ಥಾತ್ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳ ಹಾಗೂ ಭೂತಾನ್ ದೇಶಗಳ ಇತಿಹಾಸವೇ ಆಗಿದೆ. ಶಿಲಾಯುಗದಿಂದಲೇ ಹೇಳ್ತೀವಿ ಕೇಳಿ ಕಥೆಯ. ಗುಹೆಗಳಲ್ಲಿನ ಚಿತ್ರಗಳೇ ಸಾರಿವೆ ಇತಿಹಾಸವ. ಮೊದಲೇ ಹೇಳಿದಂತೆ ಭಾರತದ ಇತಿಹಾಸವೆಂದರೆ ಭರತ ಖಂಡದ ಇತಿಹಾಸ, ದಕ್ಷಿಣ ಏಷ್ಯಾದ ಇತಿಹಾಸ. ಆ ದಿನಗಳ ಪ್ರತಿ ಘಟನಾವಳಿಗಳು, ಕುರುಹುಗಳು ಬಿಚ್ಚಿಡುವುದು ರಣರೋಚಕ ಕಥೆಗಳನ್ನ. ಆ ಕಥೆಗಳ ಜಾಡು ಹಿಡಿದು ಹೋಗುವ ಮುನ್ನ ಶಿಲಾಯುಗದಿಂದಲೇ ಶುರು ಮಾಡೋಣ ಆ ಅಧ್ಯಾಯವನ್ನ. ನರ್ಮದಾ ನದಿ ಕಣಿವೆಯಲ್ಲಿ ಸುಮಾರು 5 ಲಕ್ಷ ವರ್ಷಗಳಿಗಿಂತ ಹಳೆಯ ಹೋಮೋ ಎರೆಕ್ಟಸ್ ಜಾತಿಯ ಪೂರ್ವ ಮಾನವರ ಪಳವಳಿಕೆಗಳು ಸಿಕ್ಕಿವೆ. ಭರತ ಖಂಡಕ್ಕೆ ಹೆಚ್ಚು ಕಮ್ಮಿ 70 ರಿಂದ 80 ಸಾವಿರ ವರ್ಷಗಳ ಹಿಂದೆ ಆಧುನಿಕ ಮಾನವನ ಎಂಟ್ರಿ ಆಯಿತು ಎನ್ನುತ್ತಾರೆ ಇತಿಹಾಸಕಾರರು. ಗುಹೆಗಳಲ್ಲಿನ ಚಿತ್ರಗಳೇ ಆ ಇತಿಹಾಸವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿವೆ. ಮಧ್ಯಪ್ರದೇಶದ ಭಿಂಬೆಟ್ಕಾದಲ್ಲಿ 9,000 ವರ್ಷಗಳ ಹಳೆಯಾದ ಗುಹೆಯಲ್ಲಿ ಮಾನವನ ವಸತಿ ಚಿತ್ರಕಲೆ ಇದ್ದು, ಇದು ಆಧುನಿಕ ಮಾನವನ ಪ್ರಪ್ರಥಮ ಕುರುಹುಗಳು. ಇನ್ನು ಸುಮಾರು 7,000 ವರ್ಷಗಳ ಹಳೆಯ ಪಳೆಯುಳಿಕೆಗಳು ಗುಜರಾತ್ನ ಕಂಬತ್ಕೊಲ್ಲಿಯಲ್ಲಿ ನೀರಿನ ಆಳದಲ್ಲಿ ಸಿಕ್ಕಿವೆ. ಇವತ್ತಿನ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ 7,000 ವರ್ಷಗಳಷ್ಟು ಹಳೆಯ ಕಲ್ಲು ಮಣ್ಣುಗಳಿಂದ ನಿರ್ಮಿತವಾದ ವಸತಿಗಳು ಸಿಕ್ಕಿವೆ. ಹೀಗೆ 10 ಕುರುಹುಗಳು ಇತಿಹಾಸವನ್ನ ತೆರೆದಿಟ್ಟಿವೆ. ಇನ್ನೊಂದು ವಿಷಯವನ್ನ ಹೇಳಲೇಬೇಕು, ದಕ್ಷಿಣ ಏಷ್ಯಾದಲ್ಲಿ ಕೃಷಿ ಕುರುಹುಗಳು ಕೂಡ ಇವೆ. ಕಂಚಿನ ಯುಗವೇ ನಾಗರಿಕತೆಗೆ ಅಡಿಪಾಯ. ಸಿಂಧೂ ನದಿ ದಡದಲ್ಲಿ ಸೃಷ್ಟಿಯಾದ ನಾಗರಿಕತೆ ಪ್ರಗತಿ. ಭಾರತದ ಮೊದಲ ನಗರಗಳು ಯಾವುವು ಗೊತ್ತಾ? ಹೌದು, ನಾಗರಿಕ ವಸತಿಗಳು, ವೈದಿಕ ನಂಬುಗೆಗಳ ಬೆಳವಣಿಗೆ ಸೇರಿದಂತೆ ಆಧುನಿಕ ಭಾರತೀಯ ನಾಗರಿಕತೆಗೆ ಅಡಿಪಾಯ ಹಾಕಿದ್ದೇ ಕಂಚಿನ ಯುಗದ ನಾಗರಿಕತೆಗಳು. ಸಿಂಧೂ ಕಣಿವೆ ಸಂಸ್ಕೃತಿ ನಾಗರಿಕತೆಯ ಮುನ್ನುಡಿ. ಸಿಂಧೂ ನದಿ ದಡದಲ್ಲಿ ಆರಂಭವಾದ ನಾಗರಿಕತೆಯೇ ಸಿಂಧೂ ಕಣಿವೆ ನಾಗರಿಕತೆ. ಆ ನಾಗರಿಕ ಸಮಾಜದ ನಗರಗಳು ಹರಪ್ಪ ಮತ್ತು ಮೊಹೆಂಜೊದಾರೋ. ಈ ನಗರಗಳೇ ಏನು ಹರಪ್ಪ ಮತ್ತು ಮೊಹೆಂಜೊದಾರೋ ನಗರಗಳಿದ್ವೋ ಇವೇ ಭಾರತದ ಮೊದಲ ನಗರಗಳು. ಸಿಂಧೂ ನಾಗರಿಕತೆಯ ವಿಸ್ತಾರ ವ್ಯಾಪ್ತಿ ಎಷ್ಟೆಲ್ಲ ಮುಂದುವರೆದಿತ್ತು ಗೊತ್ತೇ? ಇವತ್ತು ನಾವು ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ದೇಶ ಹೀಗೆ ಸೀಮಿತ ಚೌಕಟ್ಟನ್ನ ಹಾಕಿಕೊಂಡು ಅಭಿವೃದ್ಧಿ ಮಾನದಂಡಗಳನ್ನ ಫಿಕ್ಸ್ ಮಾಡಿ ಅಳೆದು ತೂಗುತ್ತಿದ್ದೀವಲ್ಲ. ಇದೇ ರೀತಿ ಸಿಂಧೂ ನಾಗರಿಕತೆಗೂ ಹರಪ್ಪ ಮತ್ತು ಮೊಹೆಂಜೊದಾರೋ ನಗರಗಳಲ್ಲಿ ಉದಯಿಸಿದ ನಾಗರಿಕತೆಗೂ ಅದರ ವಿಸ್ತಾರ ವ್ಯಾಪ್ತಿ ಇದೆ. ಸಿಂಧೂ ನದಿ ಮತ್ತು ಅದರ ಉಪನದಿಗಳಾದ ಘಾಗ್ಗರ್, ಹಾಕ್ರಾ ನದಿಗಳ ತಟಕ್ಕೆ ಇದು ಸೀಮಿತವಾಗಿತ್ತು.
ಪೂರ್ವಕ್ಕೆ ಗಂಗೆ ಯಮುನಾ ನದಿಗಳ ಮಧ್ಯದ ದೋಹ ಪ್ರದೇಶದವರೆಗೆ, ಪಶ್ಚಿಮಕ್ಕೆ ಇಂದಿನ ಇರಾನ್ ದೇಶದವರೆಗೆ, ದಕ್ಷಿಣಕ್ಕೆ ಮಹಾರಾಷ್ಟ್ರ, ಉತ್ತರಕ್ಕೆ ಅಫ್ಘಾನಿಸ್ತಾನದವರೆಗೂ ಕೂಡ ಈ ಸಿಂಧೂ ನಾಗರಿಕತೆ ಹಬ್ಬಿತ್ತು. ನಿಜ, ಸಿಂಧೂ ನಾಗರಿಕತೆ ಸಮಕಾಲೀನ ಪುರಾತನ ಈಜಿಪ್ಟ್ ಮತ್ತು ಸುಮೇರಿಯಾದಷ್ಟು ದೊಡ್ಡದಾಗಿರದೇ ಇರಬಹುದು, ಆದರೆ ಅತ್ಯುತ್ತಮ ನಗರ ರಚನೆ ಅಭಿವೃದ್ಧಿಯನ್ನಂತೂ ಹೊಂದಿತ್ತು ಅನ್ನೋದ್ರಲ್ಲಿ ನೋ ಡೌಟ್. ಇಟ್ಟಿಗೆಗಳ ಉಪಯೋಗ, ರಸ್ತೆ ಬದಿಯ ಚರಂಡಿ, ಬಹುಮಡಿ ಕಟ್ಟಡಗಳನ್ನ ಹೊಂದಿತ್ತು ಸಿಂಧೂ ನಾಗರಿಕತೆ. ಇದರ ವೈಶಿಷ್ಟ್ಯ ಕುರುಹುಗಳು ಲೋತಾಲ್, ಗನ್ವೇರಿವಾಲಾ, ಧೋಲಾವೀರಾ, ಕಾಳಿಬಂಗ, ರಾಕಿಗಹಿಗ ಮೊದಲಾದ ಕಡೆಗಳಲ್ಲೂ ಸಿಕ್ಕಿವೆ. ಅಚ್ಚರಿಯಲ್ಲ, ಇದು ಹಿಸ್ಟರಿ. ವಾರಕ್ಕೊಂದು ವಿಡಿಯೋ ಮೂಲಕ ಹಿಸ್ಟರಿ ತಿಳಿಸ್ತೀವಿ, ಮಿಸ್ ಮಾಡ್ಕೋಬೇಡಿ.